ಮಜ್ಜಿಡಾನ್ ಮುತ್ತಪ್ಪರಯ್ಯವರ ಕಿರಿಯ ಪುತ್ರ ರಿಕ್ಕಿ ರೈ ಅವರ ಮೇಲೆ ನಿನ್ನೆ ರಾತ್ರಿ ಶೂಟೌಟ್ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಸಂಬಂಧಿಕರಾದಂತಹ ಪ್ರಕಾಶ್ ರೈ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ರಿಕ್ಕಿ ರೈ ಅವರ ಮೇಲೆ ಒಂದು ಶೂಟೌಟ್ ಆಗಿದೆ, ಏನು ಹೇಳ್ತೀರಿ ಸರ್, ಏನಾಗಿತ್ತಿದೆಲ್ಲ? ನಿನ್ನೆ ಅದೇ ರಾತ್ರಿ 12:30 ಸಮಯಕ್ಕೆ ಸುಮಾರು ಅವರು ಇಲ್ಲಿಂದ ಬೆಂಗಳೂರು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಮನೆಯಿಂದ ಬಂದು ಇಲ್ಲಿ ಗೇಟಿಂದ ಹೊರಗಡೆ ಬಂದು ಇಲ್ಲಿ ಮೇನ್ ರೋಡ್ಗೆ ಬರೋ ಸಂದರ್ಭದಲ್ಲಿ ಈ ಫೈರ್ ಆಗಿದೆ. ಆಗ್ಬಿಟ್ಟು ಆ ಸಂದರ್ಭದಲ್ಲಿ ಡ್ರೈವರು ಕೂದಲೆಲೆಯಿಂದ ಬಚಾವಾಗಿದ್ದಾರೆ, ಇವರು ಕೂಡ ಕೂದಲೆಲೆಯಿಂದ ಬಚಾವಾಗಿದ್ದಾರೆ. ಡ್ರೈವರ್ ಸೀಟಿಂದ ಆ ಭಾಗದಿಂದ ಹೊಡೆದಿದ್ದಾರೆ. ಇವರು ಹಿಂದಿನ ಸೀಟಲ್ಲಿ ಇದ್ದರು. ಇವರು ಮೂಗಿಗೆ ಇಲ್ಲಿ ಒಂದಿಷ್ಟು ಭಾಗ ಕಟ್ಟಾಗಿ ಇನ್ನೊಂದು ಡೋರಿಗೆ, ಎಡಗಡೆ ಡೋರ್ಗೆ ಹೋಗಿ ಬುಲೆಟ್ ಸಿಕ್ಕಾಕೊಂಡಿದೆ. ಸೊ ಆಮೇಲೆ ಇಮಿಡಿಯೇಟ್ ಆಸ್ಪತ್ರೆಗೆ ಹೋಗಿ ಫಸ್ಟ್ ಏಡ್ ತಗೊಂಡು ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ಯಾರು ಈ ಒಂದು ಶೂಟೌಟ್ನ ಮಾಡಿರ್ಬೋದು ಅನ್ನೋ ಒಂದು ಏನಾದ್ರು ಅನುಮಾನ ಇದೆಯಾ? ಅದ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ. ಬಟ್ ರಿಕ್ಕಿ ಅವರು ಅದ್ರ ಬಗ್ಗೆ ಕಂಪ್ಲೇಂಟ್ ಮುಂದೆ ಕೊಟ್ಟಾಗ ಅದ್ರ ಬಗ್ಗೆ ಅವರು ಮಾಹಿತಿ ಕೊಡ್ಬೋದು. ಈಗಾಗಲೇ ಪ್ರಕರಣ ದಾಖಲಿಸಿದ್ದಾರೆ. ಅದರಲ್ಲಿ ಅವ್ರಿಗಿರೋ ಅನುಮಾನನ ಕೊಟ್ಟಿದ್ದಾರೆ. ಯಾರ ಮೇಲೆ ಅನುಮಾನ ಇದೆ ಅಂತ ಗೊತ್ತಿದೆ. ಮುಂದೆ ತನಿಖೆ ಆದಮೇಲೆ ಅದು ಖಂಡಿತವಾಗಿ ಗೊತ್ತಾಗುತ್ತೆ. ಇವತ್ತು ಇಲಾಖೆ ಕೂಡ ಸಮರ್ಥವಾಗಿ ಅದನ್ನು ಪತ್ತೆ ಹಚ್ಚುವುದರಲ್ಲಿ ಅವರು ಕೂಡ ತುಂಬ ಸಮರ್ಥರಿದ್ದಾರೆ. ಸೊ ಅದು ಯಾರು ಅಂತ ಗೊತ್ತಾಗುತ್ತೆ ಅನ್ನೋಂಥ ಭರವಸೆ ನಮಗಿದೆ. ಈ ರಿಕ್ಕಿ ರೈ ಅವರು 2 ಮದುವೆನಾಗಿದ್ರು. ಅವರ ಮೊದಲನೇ ಪತ್ನಿ ಏನೋ ದ್ವೇಷದಿಂದ ಆಗಿದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿದೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಏನೋ ಅವ್ರ ಮಧ್ಯೆ ಇನ್ನೂ ಏನೋ ದ್ವೇಷ ಇತ್ತು, ಅದಿತ್ತು, ಯಾವುದು ಗೊತ್ತಿಲ್ಲ. ಬಟ್ ಅದು ಮದುವೆ ಆಗಿ ಮುತ್ತಪ್ಪರಯ್ಯವರು ಜೀವಿತಾವಧಿಯಲ್ಲಿ ಡೈವೋರ್ಸ್ ಆಗಿತ್ತು. 2019ರಲ್ಲಿ ಏನೋ ಡೈವೋರ್ಸ್ ಆಗಿತ್ತು. ಅವರು ತೀರ್ಕೊಳ್ಳೋಕ್ಕೆ ಮುತ್ತಪ್ಪರಯ್ಯವರು ಮರಣ ಆಗೋದಕ್ಕೆ ಒಂದು 2-3 ತಿಂಗಳಿಂದ ಅದು ಮ್ಯೂಚುವಲಿ ಡೈವೋರ್ಸ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ರಿಕ್ಕಿ ಅವರಿಗೆ ಗೊತ್ತಿರಬೇಕು. ಅದು ಏನು ಅವರು ಒಳಗಡೆ ಯಾವ ಕಾರಣಕ್ಕೆ ಡೈವೋರ್ಸ್ ಆಗಿದ್ದು ಕೂಡ ನಮ್ಗೆ ಗೊತ್ತಿಲ್ಲ. ಬಟ್ ಅದು ಆವಾಗ ಮ್ಯೂಚುವಲಿ ಡೈವೋರ್ಸ್ ಅಂತೂ ಆಗಿದೆ. ಅದು ಬಿಟ್ಟು ನಮಗೆ ಅದ್ರ ಬಗ್ಗೆ ಅವರ ಮೊದಲನೇ ಹೆಂಡತಿ ಇದು ವಿಚಾರದ ಬಗ್ಗೆ ಗೊತ್ತಿಲ್ಲ. 2ನೇ ಪತ್ನಿಯವ್ರ ಬಗ್ಗೆ ಹೇಳೋದು ಯಾರ್ದು 2ನೇ ಪತ್ನಿ? ರಿಕ್ಕಿ ರೈ ಅವರು 2ನೇ ಪತ್ನಿಯವರು ರಷ್ಯಾ ಮೂಲದವರು. ಒಂದು ಗಂಡು ಮಗು ಕೂಡ ಇದೆ ರಿಕ್ಕಿ ರೈ ಅವರಿಗೆ. ಅವರು ಪೀಸ್ಫುಲ್ಲಾಗಿ ತುಂಬ ಹ್ಯಾಪಿ ಫ್ಯಾಮಿಲಿ. ಸೊ ಅವರು ಯಾವಾಗಲೂ ಫ್ಯಾಮಿಲಿ ಬಂದರೆ ಇಲ್ಲೇ ಬಿಡದಿಯಲ್ಲಿ ಉಳ್ಕೊತಾ ಇದ್ದರು. ಆಮೇಲೆ ಮಗು ಫ್ಯಾಮಿಲಿ ಅಂದರೆ ರಿಕ್ಕಿ ರೈ ಅವ್ರಿಗೆ ತುಂಬ ಅಪೇಕ್ಷೆನು. ಮಗು ಜೊತೆಗೆ ಜಾಸ್ತಿ ಕಾಲ ಕಳೀತಾ ಇರೋರು. ಸೊ ಅದರಲ್ಲಿ ಅವರು ತುಂಬ ಚೆನ್ನಾಗಿದ್ದು, ಯಾವುದೇ ಗೊಂದಲ ಇಲ್ಲ. ಯಾವಾಗೆಲ್ಲ ಬರ್ತಾ ಇದ್ರು ಸರ್ ಈ ಒಂದು ಬಿಡದಿ ಫಾರ್ಮ್ ಹೌಸ್? ಏನಿಲ್ಲ, ಒಂದು 2-3 ತಿಂಗಳು ರಷ್ಯಾದಲ್ಲಿರೋರು, 2-3 ತಿಂಗಳು ಇಲ್ಲಿ ಇಂಡಿಯಾದಲ್ಲಿ ಇರೋರು, ಈ ಥರ ಫ್ರೀಕ್ವೆಂಟ್ಲಿ ಬಂದು ಹೋಗ್ತಾಯಿದ್ರು. ಇಲ್ಲಿ ಬಂದರೆ ಆದಷ್ಟು ಬಿಡದಿಯಲ್ಲೇ ಫ್ಯಾಮಿಲಿ ಜೊತೆ ಬಿಡದಿಯಲ್ಲೇ ಉಳ್ಕೊಳ್ಳೋರು, ಬಿಡದಿಯಲ್ಲೇ ಕಾಲ ಕಳೀತಾ ಇದ್ರು. ಆಮೇಲೆ ಯಾಕೆಂದರೆ ಅವ್ರಿಗೆ ನಾನು ನೋಡ್ದಂಗೆ ಏನು ವಿಪರೀತ ಫ್ರೆಂಡ್ಸ್ ಆಗಲಿ ಅದಿದು ಯಾವುದು ನಾವು ಗಮನಿಸಿಲ್ಲ. ಅವರು ಇಲ್ಲಿ ಬಂದರೆ ಅವ್ರ ಮನೆ ಆಯಿತು, ಅವ್ರ ಕೆಲಸಗಳು, ಮನೆ ಒಳಗಡೆ ಜಾಸ್ತಿ ಅವರು ಫ್ಯಾಮಿಲಿ ಜೊತೆ ಕಾಲ ಕಳೆಯೋದನ್ನು ನಾನು ಗಮನಿಸಿದಾಗೆ. ಅವರವರ ವೈಯಕ್ತಿಕ, ಅದು ನಮ್ಗೆ ಗೊತ್ತಿರಲ್ಲ. ಪ್ರಮುಖವಾಗಿ ಭೂಮಾಫಿಯಾದೊಂದು ಕೂಡ ಶಂಕೆ ವ್ಯಕ್ತ ಆಗಿರ್ತಕ್ಕಂಥದ್ದು. ಭೂಮಾಫಿಯಾದು ಅಂತಂದರೆ ಈಗ ಅವ್ರದ್ದು ಮುತ್ತಪ್ಪರಯ್ಯವರ 2ನೇ ವೈಫು ಮತ್ತು ಇವರಿಗೆ ಇದರಲ್ಲಿ ಯಾವುದು ಲ್ಯಾಂಡ್ ವಿಚಾರದಲ್ಲಿ ಕೇಸಿತ್ತು. 2ನೇ ವೈಫು ಅನುರಾಧವರು ಅವರಿಗೆ 3ನೇ ಒಂದು ಭಾಗ ಸಿಗಬೇಕು ಅಂತೇಳಿ ಅವರು ನ್ಯಾಯಾಲಯಕ್ಕೆ ದಾವೆ ಹಾಕಿದರು. ಆ ದಾವೆನೂ ಲಾಸ್ಟ್ ಅಕ್ಟೋಬರಲ್ಲಿ ಇಬ್ಬರು ಮುತ್ತಪ್ಪರಯ್ಯವರ ಮಕ್ಕಳು ಮತ್ತು ಅನುರಾಧವರು ಲಾಸ್ಟ್ ಅಕ್ಟೋಬರಲ್ಲಿ ಕಾಂಪ್ರಮೈಸ್ ಆಗಿದೆ. ಬಟ್ ವೈಯಕ್ತಿಕವಾಗಿ ದ್ವೇಷಗಳು ಯಾವ ರೀತಿ ಮುಂದುವರೆದಿದೆಯೋ ಅದು ಎಲ್ಲ ಹಾಗೆ ಏನಾದ್ರು ಉಳ್ಕೊಂಡಿದೆಯೋ ಅದೇನು ನಮ್ಗೆ ಗೊತ್ತಿಲ್ಲ. ಅದು ತನಿಖೆ ನಂತರ ಗೊತ್ತಾಗಬೇಕಷ್ಟೇ. ಮುತ್ತಪ್ಪರಯ್ಯವರ ಮಕ್ಕಳ ಮೇಲೆ ಈ ಒಂದು ಗುಂಡಿನ ದಾಳಿ ಆಗಿದೆ ಅಂತಂದರೆ ಯಾವ್ದಾದ್ರು ಹಳೆಯ ದ್ವೇಷ ಏನಾದರೂ ಇತ್ತಾ ಏನಂತ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಏನು ಅಂತಂದರೆ ಮುತ್ತಪ್ಪರಯ್ಯ ಅನ್ನೋ ಹೆಸರು ಎಲ್ಲರಿಗೂ ಗೊತ್ತಿದೆ, ಯಾವುದಕ್ಕೆ ಹೆಸರಾಗಿದೆ, ಯಾವ ಕಾರಣದಲ್ಲಿ ಅದು ಪ್ರಭಾವ ಇದೆ ಅನ್ನೋದು ಗೊತ್ತಿದೆ. ಸೊ ಅದನ್ನು ಎಲ್ಲರೂ ಏನಾಗುತ್ತೆ, ಅದನ್ನು ಟಾರ್ಗೆಟ್ ಮಾಡಿದರೆ ಹೆಸರು ಜಾಸ್ತಿ ಆಗುತ್ತೆ, ಸದ್ದಾಗುತ್ತೆ ಅನ್ನೋವಂಥದ್ದು ಕಾರಣ ಇರ್ಬೋದು. ಅದು ಹೇಳಕ್ಕೆ ಬರಲ್ಲ. ಯಾಕೆಂದರೆ ಮುತ್ತಪ್ಪರಯ್ಯವರ ಕಾಲದಲ್ಲಿ ಅವ್ರಿಗೆ ಸಾಕಷ್ಟು ಇಂಟರ್ನ್ಯಾಷನಲಿ ಥ್ರೆಟ್ಗಳು ಎಲ್ಲೋ ಇತ್ತು. ಅವರು ಸಾಕಷ್ಟು ಬಾರಿ ಹೇಳೋರು. ಇವಾಗ ನಮಗೂ ಎಷ್ಟೋ ಬಾರಿ ಹೇಳೋರು, ನೀವು ಹುಷಾರಾಗಿ ಓಡಾಡಬೇಕು, ಹಿಂದೆ ಮುಂದೆ ಚಲನವಲನಗಳನ್ನು ಗಮನಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದನ್ನು ಸಾಕಷ್ಟು ಬಾರಿ ಹೇಳ್ತಾ ಇದ್ರು ಎಲ್ಲರಿಗೂ. ಯಾಕೆಂದರೆ ಮುತ್ತಪ್ಪರಯ್ಯ ಎಲ್ಲ ಬಿಟ್ಟುಬಿಟ್ಟ ಅಂದರೆ ಅವ್ರು ಬಿಡ್ತಾರೆ ಅಂತ ಇಲ್ಲ. ಆ ದ್ವೇಷಗಳು ಅಥವಾ ಒಂದು ಟಾರ್ಗೆಟ್, ಆ ಹೆಸರಿಗೆ ಟಚ್ ಮಾಡಿದರೆ ಇಲ್ಲಿ ಹೆಸರಾಗುತ್ತೆ ಅನ್ನೋಂಥದ್ದೆಲ್ಲ ಇರುತ್ತೆ. ಅದರಿಂದಾಗಿ ನಾವು ಯಾವುದೇ ದ್ವೇಷ ಇಲ್ಲ ಅಂದರೆ ನಾವು ನಮ್ಮ ಸೇಫ್ಟಿನ ನೋಡ್ಕೋಬೇಕು ಅನ್ನೋದು ಪದೇ ಅವರು ಹೇಳ್ತಾ ಇರೋರು. ಅದನ್ನು ನಾವು ಬಿಟ್ಟಿದ್ದೀವಿ, ನಾವು ಪೂರ್ತಿ ಹೊರಗಡೆ ಬಂದಿದ್ದೀವಿ ಅಂದರೆ ಯಾರೂ ನಮ್ಮನ್ನು ಒಪ್ಪಲ್ಲ. ಅದರಿಂದಾಗಿ ತುಂಬ ಹುಷಾರಾಗಿರಬೇಕು ಅಂತ ಪದೇ ಹೇಳ್ತಾ ಇದ್ದೀವಿ.
ಕೂಡ ಏನಾದ್ರು ಹೇಳಿದ್ರ ಸರ್ ಈ ತರ ಇಂಥ ವೈರಿಗಳು ನನಗಿದ್ದಾರೆ ಹುಷಾರಾಗಿರಿ ಅಂತ? ಯಾರು? ಅದು ಎಲ್ಲರಿಗೂ ಗೊತ್ತಿದೆ. ಅವರು ಎಲ್ಲರ ಹತ್ರ ಅದನ್ನ ಅವ್ರಿಗಿರೋ ಏನು ವೈರತ್ವ ಏನಿದೆ ಅದನ್ನ ಶೇರ್ ಮಾಡ್ಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ವಿಚಾರಕ್ಕೆ ಅವ್ರ ಮೇಲೆ ದ್ವೇಷಗಳು ಇತ್ತು. ಕೆಲವು ದೇಶದ ವಿಚಾರಕ್ಕೆ ಮಾಹಿತಿ ಕೊಟ್ಟದ್ದಂಥ ವಿಚಾರದಲ್ಲಿ ಕೂಡ ತುಂಬ ಅಂತಾರಾಷ್ಟ್ರೀಯ ಮಟ್ಟದ ಥ್ರೆಟ್ಗಳು ಅವ್ರಿಗೆ ಇತ್ತು. ಅದನ್ನೆಲ್ಲ ಮೀರಿ ಅವರ ಜೀವನದ ಅವಧಿಯಲ್ಲಿ ಯಾವತ್ತೂ ಅವರಿಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಮುತ್ತಪ್ರಯ್ಯವರು. ಸೊ ಅದನ್ನು ಮುಂದುವರಿಸಿ ಏನಾದ್ರು ನಡೀತೋ ಗೊತ್ತಿಲ್ಲ, ಅಥವಾ ಇಲ್ಲಿ ವೈಯಕ್ತಿಕವಾಗಿ ಇವ್ರದೇ ಆದಂಥ ಇದರಲ್ಲಿ ಆಸ್ತಿ ವ್ಯವಸ್ಥೆ ಇದರಲ್ಲಿ ದ್ವೇಷದಲ್ಲಿ ಆಯ್ತೋ ಗೊತ್ತಿಲ್ಲ, ಅಥವಾ ವೈಯಕ್ತಿಕವಾಗಿ ರಿಕ್ಕಿ ಅವ್ರಿಗೆ ಯಾರಿಗಾದ್ರೂ ಅವ್ರಿಗೂ ದ್ವೇಷ ಇದೆಯಾ ಅಂತ ಅದು ನಮಗಂತೂ ಗೊತ್ತಿಲ್ಲ. ಅವರ ವೈಯಕ್ತಿಕ ನಮ್ಗೆ ಖಂಡಿತ ಗೊತ್ತಿಲ್ಲ. ಸೊ ಏನಂತ ಹೇಳಕ್ ಬರಲ್ಲ. ರಿಕ್ಕಿ ಅವರು ಒಂದು ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾ ಇದ್ರು, ಒಂದು ಕಂಪ್ನಿ ಜೊತೆ, ನಿತೇಶ್ ಅನ್ನೋ ಒಂದು ಕಂಪ್ನಿ ಜೊತೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಏನ್ ಹೇಳ್ತೀವಿ? ನಿತೇಶ್ ಅವರ ಜೊತೆ ಮುತ್ತಪ್ರಯ್ಯವರು ಇದ್ದಾಗ ದೇವನಹಳ್ಳಿಯಲ್ಲಿ ಅವ್ರಿಗೆ ಮುತ್ತಪ್ರಯ್ಯವರ ಜಮೀನನ್ನು ಜಾಯಿಂಟ್ ವೆಂಚರ್ಗೆ ಕೊಟ್ಟಿರ್ತಕ್ಕಂಥದ್ದು. ಅದು ಸುಮಾರು 10 ವರ್ಷಗಳ ಹಿಂದೆ, 10-15 ವರ್ಷನೇ ಆಯ್ತದು. ಅದೆಲ್ಲ MOU ಆಗುತ್ತೆ. ಆಮೇಲೆ ನಿತೇಶ್ ಅವರು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ಅದಾದಮೇಲೆ ಅವ್ರ ಜೊತೆ ನೆಗೋಷಿಯೇಷನ್ ಮಾಡಿ ಮತ್ತು ಮುತ್ತಪ್ರಯ್ಯವರು ಅದನ್ನು ಕಂಪ್ಲೀಟ್ ಮಾಡಿ ಎಲ್ಲನೂ ಕಂಪ್ಲೀಟ್ ಮಾಡಿ ಅದಾದಮೇಲೆ ಇತ್ತೀಚೆಗೆ ಏನೋ ಇವರು ಅದರಲ್ಲಿ ಉಳಿದಿರೋ ಜಮೀನನ್ನ ಇವರು ಮಾರ್ಕೆಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವರು ಏನೋ ಕೋರ್ಟ್ಗೆ ಹೋಗಿ ದಾವೆ ಹಾಕಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಸೊ ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಸೊ ತೊಂದರೆ ಕೊಡಬೇಕನ್ನೋಂಥ ಉದ್ದೇಶದಲ್ಲಿ ಹಾಕಿದ್ದಾರೆ. ಅಲ್ಲ, ನಿತೇಶ್ ಎಸ್ಟೇಟ್ ಅವರು ಕಂಪ್ನಿಯವರು ಅದನ್ನು ದಾವೆ ಹಾಕಿ ಅಲ್ಲಿ ಮಾರ್ಕೆಟ್ ಮಾಡಬಾರ್ದು ಅನ್ನೋಂಥ ರೀತಿಯಲ್ಲಿ ದಾವೆ ಹಾಕಿದ್ದಾರೆ. ನಮ್ಮ ಶೇರ್ನ ಅವ್ರ ಶೇರಲ್ಲ, ನಮ್ಮ ಶೇರ್ನ ಮಾರುವಾಗ ಅವರು ಇದನ್ನು ಕೇಸ್ ಹಾಕಿದ್ದಾರೆ. ಬಟ್ ಅದರ ಹಿನ್ನೆಲೆ ಏನು ಅಂತ ಅನ್ನೋದು ಮುಂದೆ ತನಿಖೆ ಮೇಲೇ ಗೊತ್ತಾಗಬೇಕು. ಎಷ್ಟು ಶೇರ್ಗಳಿಗೆ ಅಥವಾ ಎಷ್ಟು ಎಕರೆ ಜಮೀನಿನ ಮೇಲೆ ಒಂದು ಕೇಸನ್ನು ದಾವೆ ಮಾಡಿದ್ದಾರೆ? ಇಲ್ಲ, ಅದು ಲಾಂಗ್ ಬ್ಯಾಕ್ ಆಗಿರತಕ್ಕಂಥ ಬಡಾವಣೆ. ಅದರಲ್ಲಿ ಬಹುತೇಕ ಸೇಲ್ ಆಗಿದೆ. ಕೊನೆಗೆ ಒಂದಷ್ಟು ತುಂಬ ಕಡಿಮೆ, ಒಂದು 100 ಸೈಟ್ ಇರ್ತಕ್ಕಂಥದ್ದು ಇವ್ರದ್ದು. ಇನ್ನು ಮಿಕ್ಕಿದೆಲ್ಲ ಹಿಂದೆ 45 ಎಕರೆದು ಅದು ಜಾಯಿಂಟ್ ವೆಂಚರ್ ಕೊಟ್ಟಿರ್ತಕ್ಕಂಥದ್ದು. ರೈತರಿಂದ ಪರ್ಚೇಸ್ ಮಾಡಿ ಆಮೇಲೆ ಅವ್ರಿಗೆ ನಿತೇಶ್ ಅವ್ರಿಗೆ ಜಾಯಿಂಟ್ ವೆಂಚರ್ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಮುತ್ತಪ್ರಯ್ಯವರು ಯಾವುದೇ ಭೂಮಾಫಿಯಾದಲ್ಲಿ ಯಾವುದೇ 1 ಇಂಚು ಜಮೀನು ಮಾಡಿಲ್ಲ. ಮುತ್ತಪ್ರಯ್ಯವರು ತನ್ನ ಮಕ್ಕಳಿಗೆ ಏನು ಬಿಟ್ಟೋಗಿದ್ದಾರೆ ಜಮೀನು, ಅಷ್ಟು ಕೂಡ ಅವರು ನ್ಯಾಯಯುತವಾಗಿ ರೈತರಿಂದ ಖರೀದಿ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಬೇರೆ ಬೇರೆ ಬಿಲ್ಡರ್ಸ್ಗಳಿಗೆ ಅಥವಾ ಸ್ವತಃ ಡೆವಲಪ್ಮೆಂಟ್ ಮಾಡೋ ಮುಖಾಂತರ ಮಾಡಿದ್ದು ಬಿಟ್ಟರೆ, ಯಾವುದೇ ಮಾಫಿಯಾ ಮುಖಾಂತರ ಅಥವಾ ಯಾವುದೋ ಲಿಟಿಗೇಷನ್ ಇರೋ ಪ್ರಾಪರ್ಟಿ ಅಥವಾ ಇನ್ನೊಂದು ಯಾರೋ ಅಂಡರ್ವರ್ಲ್ಡ್ ಕನೆಕ್ಷನ್ ಇರುವಂಥ ಜಮೀನು ತಗೊಂಡುಕೊಂಡು ಯಾವುದು 1 ಇಂಚು ಜಮೀನು ಕೂಡ ಇವತ್ತುವರೆಗೆ ಡೆವಲಪ್ ಮಾಡಿಲ್ಲ. ಯಾವ ಜಮೀನು ಇರಲಿಲ್ಲ ಅಂತ, ಯಾವ ಇದು ಇರಲಿಲ್ಲ. ಸರ್, ಈಗ ರಿಕ್ಕಿ ಅವರು ಎಂಥದ್ದು ರಿಯಲ್ ಎಸ್ಟೇಟ್ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಉದ್ಯಮ ಅಥವಾ ಬೇರೆ ಏನಾದ್ರು ಕೆಲಸವನ್ನು ಏನಾದ್ರು ಮಾಡ್ತಿದ್ರ ಅಂತ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅವರ ತಂದೆ ಕಂಪ್ನಿಗಳನ್ನೇ ಅವರು ನೋಡ್ಕೊತಾ ಇದ್ದಾರೆ. ಅಣ್ಣ ತಮ್ಮ ಇಬ್ಬರು ಅದನ್ನು ನೋಡ್ಕೊತಾ ಇದ್ದಾರೆ. ಅದು ಬಿಟ್ಟರೆ ನನಗೆ ಬೇರೆ ಅವರ ಯಾವುದೇ ಬಿಸ್ನೆಸ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪ್ರಮುಖವಾಗಿ ಈ ಒಂದು ಟಾರ್ಗೆಟ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದೇನಾದ್ರು ಮಾಹಿತಿ, ಅಥವಾ ಹಿಂದೆ ಏನಾದ್ರು ಜಗಳ ಏನಾರು ಆಗಿತ್ತಾ ಯಾರಿಗಾರು? ನನ್ನ ಅರಿವಿಗೆ ಇದ್ದಂಗೆ ಯಾವುದು ನನಗೆ ಗೊತ್ತಿಲ್ಲ. ಅಂಥ ಜಗಳ ಏನೇ ಆಗಿದ್ದು ಏನು ಗೊತ್ತಿಲ್ಲ. ಯಾವ ಕಾರಣಕ್ಕಾಯಿತು ಇನ್ನು ಮುಂದೆ ತನಿಖೆ ಆದಮೇಲೆ ಗೊತ್ತಾಗಬೇಕು ಏನಕ್ಕೆ. ಸರ್, ಈಗ ಬಿಡದಿ ಠಾಣೆಯಲ್ಲಿ 3 ಜನರ ವಿರುದ್ಧ FIR ಆಗಿದೆ. ಅನ್ನಪೂರ್ಣ ಅಂತ ಹೇಳ್ಬಿಟ್ಟು, ನಿತೇಶ್ ಕಂಪ್ನಿ ಅಂತ, ಈ ಥರ. ಇವರ ಮೇಲೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರೆ ಏನಂತ? ನನ್ನ ಜೊತೆ ಅದು ಯಾವುದು ಶೇರ್ ಮಾಡಿಲ್ಲ. ನಮ್ಮಲ್ಲಿ ನಮ್ಮ ಕಂಪ್ನಿಗೆ ಸಂಬಂಧಪಟ್ಟದ್ದು ಏನಾದ್ರು ಕೆಲಸ ಕಾರ್ಯಗಳಿದ್ದರೆ, ಅದು ಸಂಬಂಧಪಟ್ಟ ಕೆಲಸ ಇದ್ದರೆ ಮಾತ್ರ ನಮ್ಮ ಜೊತೆ ಅದನ್ನು ಶೇರ್ ಮಾಡೋರು. ಅದನ್ನು ನಾವು ಫಾಲೋಅಪ್ ಮಾಡ್ಕೊಂಡು ಆ ಕೆಲಸಗಳನ್ನ ಕಂಪ್ನಿದು ಯಾವುದಾದ್ರೂ ರಿಜಿಸ್ಟ್ರೇಷನ್ ಅದು ಇದು ಇದ್ದರೆ ಮಾಡೋದು ಬಿಟ್ಟರೆ ನಾವು ಬೇರೆ ಯಾವುದು ನಮ್ಮ ಹತ್ರ ಶೇರು ಮಾಡಿಲ್ಲ. ಆ ಥರ ಅವರು ಯಾವ ವ್ಯವಹಾರದಲ್ಲೂ ಇಲ್ಲ ನನಗೆ ಗೊತ್ತಿರೋ ಹಂಗೆ. ಅವ್ರ ತಂದೆಯದು ಏನು ಆಸ್ತಿಪಾಸ್ತಿಗಳಿದೆ, ಅವ್ರ ತಂದೆಯದು ಕಂಪ್ನಿಗಳು ಏನಿದೆ ಅದನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ನಮ್ಗೆ ಗೊತ್ತಿರೋದು. ಪ್ರಮುಖವಾಗಿ ಈ ಭೂ ಮಾಫಿಯಾ ವಿಚಾರ ಬಂತು, ಅದಾದ್ಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಿದ್ರು ಅಂತ ಹೇಳ್ತಿದ್ರಿ. ಈ ಒಂದು ನಿಮ್ಮ ವಿಚಾರದಲ್ಲಿ, ಅಂದ್ರೆ ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಯಾವ್ದಾದ್ರು ಗಲಾಟೆ ಏನಾರು ಆಗಿತ್ತಾ ಅಂತ? ನಮ್ಮ ಫ್ಯಾಮಿಲಿಯಲ್ಲಿ ಅವರ ಅಣ್ಣ ಮುತ್ತಪ್ರಯ್ಯವರ ಕಡೆ ಫ್ಯಾಮಿಲಿಯಲ್ಲಿ ಯಾರಿಗೂ ಕೂಡ ಯಾವುದು 1 ಇಂಚು ಯಾವ ನಿಷ್ಠೂರನೂ ಇಲ್ಲ, ದ್ವೇಷನೂ ಇಲ್ಲ, ಏನಿಲ್ಲ. ಅದೇ ಎಣ್ಣೆ ಹೆಂಡತಿಗೂ ಮಕ್ಕಳಿಗೂ ಅದು ಏನು ಒಂದಷ್ಟು ಡಿಸ್ಪ್ಯೂಟ್ ಇತ್ತು. ಅದಕ್ಕೆ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಅದು ಇತ್ತೀಚೆಗೆ ಇದಾಗಿದೆ. ಅದೇನಾದರೂ ಮುಂದುವರೆದಿದೆಯಾ, ಅದಕ್ಕೆ ಏನಾದ್ರು ಕುಮ್ಮಕ್ಕೆ ಕೊಟ್ಕೊಂಡು ಏನಾದ್ರು ನಡೀತಾ ಇದೆಯಾ ಗೊತ್ತಿಲ್ಲ. ಅದು ನೋಡ್ಬೇಕು. ಇನ್ನು ಮುಂದೆ ತನಿಖೆ ನಡೆದಾದ್ಮೇಲೆ ಗೊತ್ತಾಗುತ್ತೆ. ಬಿಡದಿಗೆ ಅಂದ್ರೆ ಬೆಂಗಳೂರು ಕಡೆ ಮೊದಲನೇ ಬಾರಿ ತೆರಳಿದ ಟೈಮಲ್ಲೂ ಕೂಡ ಒಂದು ಶೂಟೌಟ್ ಆಗಿರ್ಬೋದು ಅನ್ನೋ ಒಂದು ಶಂಕೆನ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಅದೇನಾರು ಹೇಳ್ಕೊಂಡಿದ್ರ ಅಂತ? ಇಲ್ಲ, ಅದು ಯಾವುದು ಆಗಿಲ್ಲ. ಅದೇನು ಹೇಳಿಲ್ಲ ಅವರು. ಅದು ಯಾವುದನ್ನ ಅಂಥದ್ದೇನು ಆಗಿದ್ದು ಹೇಳಿಲ್ಲ. ಬಟ್ ಎರಡನೇ ಹೋಗಿ ಬಂದು ವಾಪಸ್ ಹೋಗುವಾಗ ನಡೆದಿದೆ ಅಂತ ಅವ್ರು ಡ್ರೈವರ್ ಹೇಳ್ದ.
ಇಲ್ಲ ಅವ್ರಿಗೆ ಗೊತ್ತಿದ್ರು ಯಾಕೆ ಫುಲ್ ಸೆಕ್ಯೂರಿಟಿಯಲ್ಲೇ ಹೋಗ್ತಾ ಇದ್ರಲ್ಲ, ಯಾವುದು ಗೊತ್ತಾಗಿಲ್ಲ. ಹಂಗೇನಾರು ಇದ್ದಿದ್ರೆ ಅವ್ರು ಫುಲ್ ಸೆಕ್ಯೂರಿಟಿಯಿಂದನೇ ಬಂದಿರೋರು ಹೋಗೋರು. ನಾರ್ಮಲಿ ಏನು ಮಾಡ್ತಾರೆ, ರಾತ್ರಿ ಲೇಟ್ ನೈಟ್ ಯಾಕೆ ಹೋಗ್ತಾರೆ ಅಂದರೆ ಟ್ರಾಫಿಕ್ ಇರಲ್ಲ, ಆರಾಮ್ಸೆ ಹೋಗೋಕ್ಕಾಗುತ್ತೆ. ಆ ಕಾರಣಕ್ಕೆ ಲೇಟ್ ನೈಟ್ ಹೊರಟಿದ್ದಾರೆ. ಸೊ ಸಂಜೆ 6 ಗಂಟೆಗೇನೋ ಬಂದಿದ್ರಂತೆ. ಬಂದು ಯಾಕಂದರೆ ಮನೆಯಲ್ಲಿ ಸ್ವಲ್ಪ ರಿನೋವೇಷನ್ ವರ್ಕ್ ನಡೀತಾ ಇದೆ, ಅದೆಲ್ಲ ನೋಡಿಕೊಂಡು ಹಂಗೆ ವಾಪಸ್ ಬೆಂಗಳೂರಿಗೆ ಹೊರಟಿದ್ದಾರೆ. ಹೊರಡೋತ್ತಿಗೆ ಏನೋ ಮರ್ತೋಯ್ತು ಅಂತ ವಾಪಸ್ ಬಂದರು, ಬಿಡದಿಂದ ಯೂ ಟರ್ನ್ ಮಾಡ್ಕೊಂಡು ಬಂದವರು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೊರಡೋಣ ಅಂತ ಡ್ರೈವರ್ಗೆ ಹೇಳಿದ್ರಂತೆ. ಹೇಳಿ ಅದಾದಮೇಲೆ ಅರ್ಧ ಗಂಟೆ ಬಿಟ್ಟು ಹೊರಟಾಗ ಈ ಇನ್ಸಿಡೆಂಟ್ ನಡೆದಿದೆ. ಯಾವಾಗಲೂ ಕೂಡ ರಿಕ್ಕಿ ಅವರೇ ಕಾರ್ನ ಚಾಲನೆ ಮಾಡ್ತಿದ್ರು, ರಾತ್ರಿ ನೋಡಿದ್ರೆ ಡ್ರೈವರ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಏನಿದೆ ಅದು ಗೊತ್ತಿಲ್ಲ. ನಾರ್ಮಲಿ ರಿಕ್ಕಿ ರೈಗೆ ಕಾರ್ ಡ್ರೈವ್ ಮಾಡೋಂಥದ್ದು ಇವೆಲ್ಲ ತುಂಬ ಕ್ರೇಜಿ, ಆಮೇಲೆ ಫ್ಯಾಷನ್ನು. ಒಳ್ಳೆ ಈಸ್ ವೆರಿ ಗುಡ್ ಡ್ರೈವರ್, ಅಂದರೆ ಕಾರ್ ಡ್ರೈವ್ ಇದು ಮಾಡೋದ್ರಲ್ಲಿ ವೆರಿ ಎಕ್ಸ್ಪರ್ಟ್. ಆ್ಯಂಡ್ ಅದೊಂದು ಪ್ಯಾಷನ್ ಅವರಿಗೆ. ಆಮೇಲೆ ಅವ್ರ ಕಾರ್ಗಳು ಅಂದರೆ ಒಂಥರ ಪಂಚಪ್ರಾಣ. ಅದು ಯಾವ ಥರ ಅವರು ಮಾಡಿಫಿಕೇಷನ್ ಆಗಲಿ ಇನ್ನೊಂದಾಗಲಿ ಅದು ಬೆಸ್ಟ್ ಒನ್ ಡೇ ಇರಬೇಕು ಅವರು. ಸೊ ಅಂಥ ಕ್ರೇಜು. ಸೊ ಅವರಿಗೆ ಡ್ರೈವ್ ಮಾಡೋದು ಕೂಡ ಅಷ್ಟೇ ಕ್ರೇಜು. ಬಟ್ ನಿನ್ನೆ ಮಾತ್ರ ಅದನ್ನೇ ಟಾರ್ಗೆಟ್ ಮಾಡಿ ಹೊಡೆದಂಗಿದೆ. ನಿನ್ನೆ ಬೈ ಗಾಡ್ ಗ್ರೇಸ ಗೊತ್ತಿಲ್ಲ, ಅವರು ಡ್ರೈವ್ ಮಾಡಿಲ್ಲ, ಅದರಿಂದಾಗಿ ಹಿಂದೆ ಸೀಟ್ ಕೂತಿದ್ರು. ಇನ್ನು ಡ್ರೈವರ್ಗೂ ಕೂಡ ದೇವ್ರ ದಯದಿಂದ ಏನು ಇಂಜುರಿ ಆಗಿಲ್ಲ. ಆ ಗುಂಡು ಸ್ವಲ್ಪ ಒಂದು 3 ಇಂಚು ಮುಂದೆ ತಾಗಿದ್ರು ಡ್ರೈವರು ಡೆತ್ ಆಗೋ ಸಾಧ್ಯತೆ ಇತ್ತು. ಅಥವಾ ಹಿಂದೆ ಸ್ವಲ್ಪ ಇವರ ಬಾಡಿ ರಿಕ್ಕಿ ರೈ ಅವರ ಬಾಡಿ ಚಲನದಲ್ಲಿ ಏನಾದರೂ ಸ್ವಲ್ಪ ಮೇಲೆ ಕೆಳಗಡೆ ಆಗಿದ್ರು ಅದು ಆಗೋ ಸಾಧ್ಯತೆ ಇತ್ತು. ಯಾಕೆಂದರೆ ಇಲ್ಲಿ ಈ ಭಾಗಕ್ಕಾಗಿದೆ, ಒಂದು ಸ್ವಲ್ಪ ಜಾಸ್ತಿ ಬಗ್ಗಿದ್ರೆ ಇಲ್ಲಿಗೆ ಆಗೋ ಸಾಧ್ಯತೆ ಇತ್ತು, ಸೀರಿಯಸ್ ಇಂಜುರಿ ಆಗೋ ಸಾಧ್ಯತೆ ಇತ್ತು. ಬೈ ಗಾಡ್ ಗ್ರೇಸ್ ಏನೂ ಆಗಿಲ್ಲ. ಸೊ ಅಷ್ಟೇ ಹೇಳ್ಬೋದು ನಾನು. ಇದಿಷ್ಟು ಮುತ್ತಪ್ಪ ರೈ ಅವರ ಸಂಬಂಧಿಕರಾದಂತಹ ಪ್ರಕಾಶ್ ರೈ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.